ಕಾರಣಕ್ಕಾಗಿ ಗ್ರಾಮದಲ್ಲಿ ಭಿಕ್ಷೆ ಬೇಡಿದ ಪ್ರಕರಣ ಇದು. ಯುವಕರು ಸಂಬಂಧಿಗಳ ಜೊತೆಗೆ ಸೇರಿ ಹಣ ಸಂಗ್ರಹ ಮಾಡಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡಿದ್ದಂತಹ ಮಗು ಕೊನೆಗೂ ಸಾವನ್ನಪ್ಪಿದೆ. ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿಯೇ ಮಗು ಆದ್ಯ ಸಾವನ್ನಪ್ಪಿದೆ. ಚಿಕಿತ್ಸೆ ಫಲಿಸದೆ ಚೆಲುವಾಂಬ ಆಸ್ಪತ್ರೆಯಲ್ಲಿ ಮಗು ಸಾವನ್ನಪ್ಪಿದೆ. ಮೈಸೂರಿನ ಬೃಂದಾವನ ಆಸ್ಪತ್ರೆಗೆ ಮಗು ದಾಖಲಾಗಿರುತ್ತೆ. ಚಿಕಿತ್ಸಾ ವೆಚ್ಚ 1,80,000 ರೂಪಾಯಿ ಹಣವನ್ನ ಕೇಳಿರುತ್ತೆ ಆಸ್ಪತ್ರೆ. ಮೈಸೂರಿನಲ್ಲಿರ್ತಕ್ಕಂತಹ ಬೃಂದಾವನ ಆಸ್ಪತ್ರೆಯ ವೈದ್ಯರು ಚಿಕಿತ್ಸಾ ವೆಚ್ಚಕ್ಕಾಗಿ ಲಕ್ಷಾಂತರ ರೂಪಾಯಿ ಹಣವನ್ನ ಮಗುವಿನ ಪೋಷಕರ ಬಳಿ ಕೇಳ್ತಾರೆ. ಅದಕ್ಕಾಗಿ ಆ ಮಗುವಿನ ಸಂಬಂಧಿಕರು ಭಿಕ್ಷೆಯನ್ನ ಬೇಡಿ ಹಣವನ್ನ ಸಂಗ್ರಹಿಸ್ತಾ ಇದ್ರು. ಸೆರಗೊಡ್ಡಿ ಭಿಕ್ಷೆ ಬೇಡ್ತಾ ಇದ್ರು ಸಂಬಂಧಿಕರು. ನೀವು ಕೂಡ ಒಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಇನ್ನು ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಮೈಸೂರಿನ ಬೃಂದಾವನ ಆಸ್ಪತ್ರೆಗೆ ಏನು ಮಗು ದಾಖಲಾಗಿತ್ತು ಅಲ್ಲಿಂದ ಡಿಸ್ಚಾರ್ಜ್ ಮಾಡಿ ಚಿಕಿತ್ಸೆ ಚೆಲುವಾಂಬ ಆಸ್ಪತ್ರೆಗೆ ಆ ಮಗುವನ್ನ ಸೇರಿಸಲಾಗುತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆ ಮಗು ಸಾವನ್ನಪ್ಪಿದೆ. ಸೆಪ್ಟೆಂಬರ್ 9ರಂದು ಚಾಮರಾಜನಗರ ನಂಜನಗೂಡು ಮುಖ್ಯ ರಸ್ತೆಯಲ್ಲಿ ಬದನವಾಳು ಬಳಿ ನಡೆದಿರ್ತಕ್ಕಂಥ ಅಪಘಾತ. ಆ ಅಪಘಾತದಲ್ಲಿ ನಂಜನಗೂಡು ತಾಲೂಕಿನ ಹೆಡತಲೆ ಗ್ರಾಮದ ತಂದೆ 38 ವರ್ಷದ ಮಹೇಶ್ ಹಾಗೆ 32 ವರ್ಷದ ತಾಯಿ ರಾಣಿ ಜೊತೆಗೆ ಮಗಳು ಆದ್ಯ 5 ವರ್ಷದ ಆದ್ಯ ಮಗಳು ಸದ್ಯ ಸಾವನ್ನಪ್ಪಿರ್ತಕ್ಕಂಥ ಮಗು. ತಂದೆ ತಾಯಿ ಮಗು ಮೂವರಿಗೂ ಕೂಡ ಅಪಘಾತದಲ್ಲಿ ಗಾಯವಾಗಿರುತ್ತೆ. ತಂದೆ ಒಂದು ಕಡೆ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರೆ ತಾಯಿ ಹಾಗೂ ಮಗು ಇನ್ನೊಂದು ಕಡೆ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಆದರೆ ವೈದ್ಯರು ಚಿಕಿತ್ಸಾ ವೆಚ್ಚವನ್ನೇ ಲಕ್ಷಾಂತರ ರೂಪಾಯಿ ಹೇರಿದ್ರು. ಹಾಗಾಗಿ ಹೇಗಾದ್ರೂ ಮಾಡಿ ಆ ಮಗುವನ್ನ ಉಳಿಸಿಕೊಳ್ಳಬೇಕು ಅಂತ ಹೇಳಿ ಆ ಪೋಷಕರು ಹಾಗೆ ಮಗುವಿನ ಸಂಬಂಧಿಕರು ಭಿಕ್ಷೆಯನ್ನ ಬೇಡಿ ಹಣವನ್ನ ಸಂಗ್ರಹಿಸ್ತಾ ಇದ್ರು. ಕೊನೆಗೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ 5 ವರ್ಷದ ಆದ್ಯ ಸಾವನ್ನಪ್ಪಿದ್ದಾರೆ. ಮಾತುಕತೆ ಆಡ್ಕೊ ಬಂದರು ನಮ್ಮ ಮುಖಂಡರುಗಳೆಲ್ಲ. ಅಲ್ಲಿ ಸುದ್ದಿ ಬಂದ ತಕ್ಷಣನೇ ಅವ್ರು ಎಚ್ಚೆತ್ಕೊಂಡ್ಬಿಟ್ರು. ಆ ವಿಚಾರ ನಮಗೆ ಗೊತ್ತಿಲ್ಲ ಸರ್. ಒಟ್ಟಿಗೆ ಸಾಹೇಬರು ಹೇಳಿದ್ಮೇಲೆ ಅದು ಸ್ಪಂದಿಸಿದ್ರು ಅವ್ರ ಒಟ್ಟಿಗೆ. ತಮ್ಮ ಹೆಸರು ರಾಜು ಅಂತ ಸರ್, ಗ್ರಾಮ ಪಂಚಾಯತಿ ಮೆಂಬರು. ಅವ ಈಗ ನೋಡವ ನೀನೆ ಅಷ್ಟೊಂದೆಲ್ಲ ಕಷ್ಟಪಟ್ರೆ ಮಗ ಉಳಿಸ್ಕೋಬೇಕು ಅಂತ ಮಾಡಿ ಮಗ ಕಡೆಗೆ ಉಳ್ಕೊಳ್ಳಿಲ್ಲ. ಈಗ ಏನಾಯ್ತು ಈಗ ಮಗು ಒಂದು ಕಡೆ ಇದೆ. ಮಗು ಇಲ್ಲಿ ಅನಾಥವಾಗಿ ಬಿದ್ದಿದೆ. ನಮ್ಮೂರಿನ ಗ್ರಾಮಸ್ಥರು ಹಾಗೂ ಧ್ರುವ ನಾರಾಯಣವರ ಮಗ ದರ್ಶನ್ ಅವರು ಬಂದು ನಮ್ಗೆ ಹೆಲ್ಪ್ ಮಾಡಿಬಿಟ್ಟು ಹೋಗವ್ರ. ಕೂಸನ್ ತಂದವರು ಬೇರೆ ಕಡೆ ಒಂದು ಕಡೆ ನಿಂತವ್ರ. ಅವ್ರ ಕಡೆ ಅವರು ಒಂದು ಕಡೆ ಅಡ್ಮಿಂಟ್ ಆಗವ್ರ. ಇಲ್ಲಿ ಕೂಸು ಅದ. ಇಷ್ಟೇ ನಂಗೆ ಹೇಳಕ್ ಬರುತ್ತೆ. KVC ಹಾಸ್ಪಿಟ್ಲಲ್ಲಿ ಅವ್ರ ಅಣ್ಣ. ಇಲ್ಲ ಹೇಳಿಲ್ಲ ಅಣ್ಣ. ಅಪ್ಪನಿಗೆ ಹೇಳಕ್ ಆಯ್ತಾ ಇಲ್ಲ. ಅವ್ರು ಆ ಪರಿಸ್ಥಿತಿಯಲ್ಲಿ ಅವ್ರ ಒಂದು ಸ್ವಲ್ಪ ಜಾಸ್ತಿ ಏಟಾಗಿದ್ದಂತ ಅಣ್ಣ. ಜಾಸ್ತಿ